ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನದ ಶುಭಾಶಯಗಳು. ನೀವು ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು, ದೇಶನ ಕಾಯ್ತಾರೆ. ಅಂಥವ್ರು ಬಂದು, ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ, ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ, ಅದು ಕೃಷ್ಣಂ ಪ್ರಣಯ ಸಖಿ ಟೈಮಲ್ಲಿ 2 ಮಕ್ಕಳು ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ. ಒಂದು ತುಂಬು ಸಂಸಾರ ನಮ್ಮ ಸಿನಿಮಾನ ನೋಡೋಕ್ಕೆ ಬರ್ತಾ ಇದೆ. ದೇಶ ಕಾಯೋ ಸೈನಿಕರು ಇರ್ಬೋದು, ಅವರು ಪ್ರೀತಿ ಭಾಳ ದೊಡ್ಡದಲ್ವಾ. ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ, ನಾನು ದೇವ್ರ ನಂಬೋನು, ಶುಭ ಶಕುನ ಅಂತೀನಿ. ಸೊ ಭಾಳ ಖುಷಿಯಾಗುತ್ತೆ. ಆ್ಯಂಡ್ ಈ ಥರ ವಾತಾವರಣ ನೋಡಿ, ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ, ಅಣ್ಣ ತಮ್ಮದಿರೇ ಇದ್ದೀರಿ, ಭಾಳ ವರ್ಷಗಳಿಂದ ಗೊತ್ತಿರೋರೆ, ನಮ್ಮೆಲ್ರಿಗೂ ಗೊತ್ತು. ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು. ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮಪಟ್ಟಿದೆ. ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜು ಅವರು, ನಮ್ಮ ಪ್ರೊಡಕ್ಷನ್ ಹೌಸು, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು, ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ, ಕಷ್ಟ ಅಲ್ಲ, ಅದು ಶ್ರಮ. ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ 1 ಹಿಡಿದು ರಿಲೀಸ್ವರೆಗೂ ನಮ್ಮದು. ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭುದು. ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ. ಆ್ಯಂಡ್ 1.5 ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ವು, ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ. ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ, ಎಲ್ಲೂ ಹೇಳಿರಲಿಲ್ಲ. ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ. ನಾನು ಮಾಡಿರೋಂಥ ಈ ಕೃಷ್ಣನ ಪಾತ್ರ ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನೋಡಿ, ಅವ್ನು ಲವಲವಿಕೆಯಿಂದನೇ ಇರ್ತಾನೆ. ಟು ಕೀಪ್ ಅಪ್ ದಟ್ ಎನರ್ಜಿ, ಲವಲವಿಕೆ, ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ್ನ ತರಿಸಿ ಓದಿ ಆ ಫ್ಲೋ ಬೇಕಲ್ಲ. ಈಗ ಪ್ರೀತಿ ಆಯಿತು, ಇಲ್ಲ ಬ್ರೇಕಪ್ ಆಯಿತು, ಸೆಕೆಂಡ್ರಿ, ಒಂದು ಫ್ಲೋ ಅಲ್ಲಿ ಹೋಗ್ಬೇಕಲ್ಲ. ಈ ಕೃಷ್ಣನ್ ಪಾತ್ರ ಪ್ರತಿ ಸೀನಲ್ಲೂ ಒಂದು ಲವಲ್ಲಿ ಇರ್ತಾನೆ. ಸೊ ಅದನ್ನು ಕೀಪ್ ಅಪ್ ಮಾಡೋದಕ್ಕೆ ನನ್ನ ಟೀಮ್, ನನ್ನ ಪರ್ಸ್ನಲ್ ಟೀಮ್ ತುಂಬಾ ಹೆಲ್ಪ್ ಮಾಡ್ತು. ಅಂದರೆ ನನ್ನ ಕೋ-ಡೈರೆಕ್ಟರ್, ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ್ನ ನಾನು ಈಸ್ಕೊಂಬಿಟ್ಟು ನಾನು ಡೈರೆಕ್ಟ್ರೆಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ವಿ. ಓಕೆ, ಇದಾಗಿದೆ, ಹೀಗೆ ಮಾಡೋಣ. ಆ್ಯಂಡ್ ಅದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಫಸ್ಟ್ ಹಾಫಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು, ಸೀನ್ ಯಾವತ್ತು ಜರ್ಕ್ ಹೊಡಿಬಾರ್ದು ಅಂತ ಒಂದು ಮಾತುಕತೆ ಮಾಡ್ತಿದ್ವಿ. ಒಂದು ಎಕ್ಸ್ಪರಿಮೆಂಟಾಗೇ ಮಾಡಿದ್ವಿ ನಾವು. ಈ ಥರ ಒಂದು ಲವ್ ಸ್ಟೋರಿ ಜೊತೆ ಫ್ಯಾಮಿಲಿ ಡ್ರಾಮಾನ ಒಂದು ನಾನ್ ಲೀನಿಯರಲ್ಲಿ ಹೇಳೋದಿದೆಯಲ್ಲ, ಪಾಸ್ಟ್ ಟು ಪ್ರೆಸೆಂಟು, ಅದು ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನು ಎಂಜಾಯ್ ಮಾಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಅದೆಲ್ಲ ಟೀಮ್ ಎಫರ್ಟ್. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ನನ್ನ ತಂಡದ ಮೇಲೆ ಇರಲಿ. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ, ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಭಿಮಾನಿಗಳಂದಾಗ ಒಂದು ಪದ ನೆನಪಾಯ್ತು ಸರ್, ಯಾಜ್ವಲ್. ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ರೀಬರ್ತ್ ಆಗಲಿಲ್ಲ, ಗಾಂಧಿನಗರದ ಥಿಯೇಟರ್ ಅಂಗಳಕ್ಕೆ ಪ್ರೇಕ್ಷಕರನ್ನು ಕೂಡ ಒಂದು ರೀಬರ್ತ್ ತರ ಕರ್ಕೊಂಡ್ಬರುವಂತ ಪರಿಸ್ಥಿತಿ ಆಯ್ತು ಅಂತ. ನಿಮ್ಮ ಸಿನಿಮಾ ಆ ರೀತಿ ಕನೆಕ್ಟ್ ಆಯ್ತು ಅಂತ? ಅದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕನ್ನಡ ಸಿನಿಮಾ. ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ, ಅದು ನಮ್ಮೆಲ್ರಿಗೂ ಖುಷಿ. ನಾನು ಹೇಳ್ದಲ್ಲ, ಈ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು. ಈ ಎಕ್ಸ್ಪೀರಿಯನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು, ಅವರ ಖುಷಿ ಹೇಗಿರುತ್ತೆ. ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡಬೇಕಾದ್ರೆ, ಪಿಕ್ಚರ್ ನೋಡ್ತಿರಲ್ಲ ನಾವು, ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ. ಇವ್ರ ಹತ್ರ ಇವ್ರು ನಕ್ಕಿದ್ರ, ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ, ಇದನ್ನು ನೋಡ್ತಾ ಇರ್ತೀವಿ. ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸು. ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಆ ಸಾವಿರಾರು ಜನ ಮಧ್ಯೆ, ಅಂದರೆ 1000 ಜನ ಅಂದರೆ 2000 ಕಣ್ಣು, 2000 ಕಣ್ಣು ನಮ್ಮನ್ನು ನೋಡ್ತಾ ಇರುತ್ತೆ, ನಮ್ಮ 2 ಕಣ್ಣು ಅವರು ನೋಡ್ತಾ ಇರುತ್ತೆ, ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ, ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್.
ನಿಮ್ಮ ಸಿನಿಮಾ ನೋಡಿ ಮದುವೆಯಾಗಿ ಮಕ್ಕಳಾಗಿದೆ ಆದ್ರೂ ಕೂಡ ತೆರೆ ಮೇಲೆ ನಿಮ್ಮ ತುಂಟತನ ಮಿಸ್ ಆಗಲ್ಲ. ಒಂದಷ್ಟು ಜನ ಹೇಳ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ತೆಲುಗಿನಲ್ಲಿ ತ್ರಿವಿಕ್ರಮ್ ಸ್ಟೈಲ್ ಆಫ್ ಸಿನಿಮಾ ಇದೆ, ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂತ. ನಿಮ್ಮ ತುಂಟತನ ಮತ್ತೆ ಈ ತರದೊಂದು ಕ್ವಾಲಿಟಿ ನಾನು ಯಾವಾಗಲೂ ಹೇಳ್ತೀನಿ, ತುಂಟತನ ಇರಬೇಕು. ತುಂಟತನ ಇದ್ದರೆ ಜೀವನೋತ್ಸಾಹ ಅದು. ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ವಲ್ಗರಾಗಿ ಮಾತಾಡಿದ್ರೆ ನಾವು ಅಂಥವ್ರ ಜೊತೆ ಜಾಸ್ತಿ ಸೇರಲ್ಲ. ವಲ್ಗರ್ ಮಾತಾಡ್ತಾನಪ್ಪ ಅವನು ಅಂತ. ಆದರೆ ತುಂಟತನ ಜೀವನೋತ್ಸಾಹ. ತುಂಟತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ. ಹಾಗಾಗಿ ಈ ಸಿನಿಮಾಲಿ ನೀವು ನೋಡಬೇಕು, ಎವ್ರಿ 2 ಸೀನ್ಸ್ 1 ಸೀನ್ ಆ ತುಂಟತನ ಕಾಣಿಸ್ತಾ ಇರುತ್ತೆ, ನಗ್ತಾ ಇರ್ತೀವಿ. ಪ್ರತಿಯೊಬ್ಬ ಕಲಾವಿದರು ಇಫ್ ಯು ಸಿ ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾಲಿ ಫಸ್ಟ್ ಹಾಫಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ತನ್ನದೇ ಆದ ಒಂದು ಇದು ಏನಿದೆ ಘನತೆ ಇದೆ. ಆದರೆ ಎಲ್ಲ ಪಾತ್ರನೂ ಆ ಕೃಷ್ಣನ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ. ಸೊ ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಶ್ರೀನಿವಾಸ ರಾಜ್ ಅವರು. ಸರ್ ಲವ್ ಸ್ಟೋರಿಗೆ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಮಾಡೋದಿಲ್ಲ ತುಂಬಾ ಕಷ್ಟ ಅಂತ. ಥ್ರಿಲ್ಲರ್ ಆದ್ರೂ ಮಾಡ್ಬೋದು, ಬಟ್ ಕತೆ ಕೇಳೋ ಹೆಂಗ್ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಅದು ಆ ಚಾಲೆಂಜಿಂಗ್ ಇತ್ತು. ನೀವು ಸಿನಿಮಾ ರಿಲೀಸ್ಗಿಂತ ಮುಂಚೆ ನೀವೆಲ್ಲ ಏನು ಕತೆ ಅಂದಾಗ ನನಗೆ ಹೆಂಗೆ ಹೇಳೋದು ಇದು ಈಗ ಕತೆನ ನಾನ್ ಲೀನಿಯರಲ್ಲಿ ಮಾಡಿದ್ದೀವಿ ಒಂದ್ಸಲಿ ನೋಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಐ ಕ್ಯಾನ್ ಟೆಲ್. ಆ ನಾನ್ ಲೀನಿಯರ್ ಈ ಥರ ಕತೆ ಸಾಂಸಾರಿಕ ಕತೆಗಳೆಲ್ಲ ಎಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯನ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಷ್ಟ ನಾನ್ ಲೀನಿಯರು ಕನೆಕ್ಟ್ ಮಾಡೋದು. ಸೊ ಆ ಥರದಲ್ಲಿ ನಮ್ಮ ರಾಜು ತುಂಬ ಒಳ್ಳೆ ಕೆಲಸ ಮಾಡಿ. ಆನೆ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಮೋಸ್ಟ್ಲಿ ಬಹುಶಃ ಗಣೇಶ್ ಸರ್ ಮದುವೆ ಆಗಿರೋ ಹುಡುಗಿನೇ ಮತ್ತೆ ಇನ್ನೊಂದ್ಸಲ ಲೈನ್ ಹೊಡೆದು ಮದುವೆ ಆಗೋ ಅದೃಷ್ಟ ನಿಮ್ಮ ಒಬ್ಬರಿಗೆ ಅನ್ಸುತ್ತೆ. ಯಾವುದ್ರಲ್ಲಿ ಸಿನಿಮಾ ನಿನ್ನೆ ಶಿಲ್ಪಾ ಮ್ಯಾಮ್ ಅಲ್ಲ ಯಾವ ಸೀನಿಗೆ ಕನೆಕ್ಟ್ ಆದ್ರು ಮತ್ತೆ ಯಾವ ಸಾಂಗ್ ತುಂಬಾ ಇಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ? ಏನು ಸಿಕ್ಕೇ ಇಲ್ಲ. ನಾನು ರಾತ್ರಿ 11:30 12 ಗಂಟೆ ಆಯಿತು. ದೆನ್ ಬೆಳಗ್ಗೆಯಿಂದ ಮತ್ತೆ ಓಡಾಡ್ತಾನೆ ಇದ್ದೀವಿ. ಈಗ ಹೋಗಿ ಕೇಳಿದಾಗ ತುಂಬ ಖುಷಿಯಾಗಿದ್ಲು, ಚೆನ್ನಾಗಿದೆ ಅಂತ. ಏನು ಮಾಡೋದು, ಎಲ್ಲ ಸಿನಿಮಾಲಿ ಡೈರೆಕ್ಟ್ರು 2 ಹುಡುಗಿನ ತರ್ತಾರೆ, ಇಲ್ಲ ಇನ್ನೇನು ನಾನು ನೋಡಿದಾಗ ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಇಲ್ಲ, ಯಾವುದು ಆ ಥರ ಏನಿಲ್ಲ. ರಿಯಲ್ ಲೈಫಲ್ಲಿ ಆಗಲ್ಲ ಅದು. ಇಲ್ಲ, ನಂದು ಎಲಿಫೆಂಟ್ ಮೆಮೊರಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.